ಆತ್ಮೀಯ ಸ್ನೇಹಿತರೆ, MS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಳೆದ ವಾರ ಜರುಗಿದಂತಹ PDO ನೇಮಕಾತಿ ಪರೀಕ್ಷೆಯ ಪೇಪರ್ 2ನಲ್ಲಿ ಬಂದಿರುವಂತಹ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಸರಿ ಉತ್ತರಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನವುಗಳಲ್ಲಿ ಯಾವ ಬಟನ್ ಅನ್ನು ಬಳಸಲಾಗುತ್ತದೆ? ಡಾಕ್ಯುಮೆಂಟ್ ಬ್ಯಾಕ್ಗ್ರೌಂಡ್ ಅಂತ ಕರಿತೀವಿ. ಇದಕ್ಕೆ ಯಾವ ಒಂದು ಬಟನ್ ಅನ್ನು ಬಳಸಲಾಗುತ್ತದೆ ಅಂದರೆ ಶೇಡಿಂಗ್ ಸ್ಟೈಲ್ಸ್ ಅಥವಾ ಛಾಯೆ ಶೈಲಿಗಳು. ಕನ್ನಡದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಇದರ ಇಂಗ್ಲಿಷ್ ವರ್ಷನ್ ಅನ್ನು ನೋಡಿದ್ರೆ ತುಂಬ ಈಸಿಯಾಗಿ ತಮಗೆ ಈ ಪ್ರಶ್ನೆಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಮುಂದಿನ ಪ್ರಶ್ನೆ, C1 ಸೆಲ್ನಲ್ಲಿ ಪ್ರಾರಂಭವಾಗುವ ಕಾಲಂ Hಗೆ ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು? ಇದಕ್ಕೆ ಸರಿ ಉತ್ತರ ಆಯ್ಕೆ 2 C1-H10. ಎಕ್ಸೆಲ್ನಲ್ಲಿ ಸೂತ್ರವು ಡ್ಯಾಶ್ನೊಂದಿಗೆ ಆರಂಭಗೊಳ್ಳುತ್ತದೆ. ತಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಬಳಸುವಂಥ ಸಂದರ್ಭದಲ್ಲಿ ಫಾರ್ಮುಲಾವನ್ನು ಹಾಕಬೇಕಾದ್ರೆ ಅದು ಯಾವುದರಿಂದ ಆರಂಭವಾಗುತ್ತೆ ಅಂದರೆ = ಇಂದ ಆರಂಭವಾಗುತ್ತೆ. ಸ್ಪ್ರೆಡ್ಶೀಟ್ನಲ್ಲಿ ಪ್ರತಿಯೊಂದು ಸೆಲ್ ಅನ್ನು ಅದರ ಡ್ಯಾಶ್ದಿಂದ ಗುರುತಿಸಲಾಗುವುದು. ಇದಕ್ಕೆ ಸೆಲ್ ಅಡ್ರೆಸ್ ಅಥವಾ ಸೆಲ್ ವಿಳಾಸ ಅಂತ ಕರಿತೀವಿ. ಯಾವ ಕಾರ್ಯವು ಅಂದರೆ ಯಾವ ಫಂಕ್ಷನ್ ಕಾಲಂನಲ್ಲಿರೋ ಡಾಟಾ ಮತ್ತು ಕಾಲಂ ಡೇಟಾವನ್ನು ರೋನಲ್ಲಿ ತೋರಿಸುತ್ತದೆ? ಇದಕ್ಕೆ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ವೆಬ್ ಪೇಜ್ಗಳಿಗೆ ಸಂಬಂಧಿಸಿದಂಥ ಒಂದು ಗುಂಪನ್ನು ವೆಬ್ಸೈಟ್ ಅಂತ ಕರೀತೇವೆ. ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ? ಸೊ ಬ್ರೌಸಿಂಗ್ ಡೇಟಾವನ್ನು ತಾವು ಕ್ಲಿಯರ್ ಮಾಡಬೇಕಾದ್ರೆ ಅದು ಏನನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದರೆ ಅದಕ್ಕೆ ಕ್ಯಾಶೆ, ಕುಕೀಸ್, ಹಿಸ್ಟರಿ ಮತ್ತು ಸೇವ್ಡ್ ಪಾಸ್ವರ್ಡ್. ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲ್ ಅನ್ನು ಈ ರೀತಿ ಉಲ್ಲೇಖಿಸಲಾಗುತ್ತದೆ. ಅಟ್ಯಾಚ್ಮೆಂಟ್ ಅಂತ ಕರಿತೀವಿ. ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೇನು? ಬಳಕೆದಾರರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡೇಟಾದ ಸಣ್ಣ ತುಣುಕನ್ನು ಕುಕಿ ಎಂದು ಕರೆಯಲಾಗುತ್ತದೆ. ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ ಯಾವುದು? ಖಾಲಿ ಜಾಗ ಅಥವಾ ಸ್ಪೇಸ್ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ? ಇದಕ್ಕೆ ಪಠ್ಯ ಸಂದೇಶ ಕಳಿಸುವಿಕೆ. DNS ಇದರ ವಿಸ್ತೃತ ರೂಪವೇನು? ಡೊಮೈನ್ ನೇಮಿಂಗ್ ಸಿಸ್ಟಮ್ ಅನ್ನು DNS ಅಂತ ಕರೀತಾರೆ. ಮೋಡೆಮ್ಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನು ಡ್ಯಾಶ್ದಿಂದ ಅಳೆಯಲಾಗುತ್ತದೆ. ಕೇಳಿರಬಹುದು, MBPS ಅಂತ ಕರಿತೀವಿ, ಇಲ್ಲಿ BPS ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೋಡೆಮ್ಗಳಲ್ಲಿ ಡೇಟಾ ವರ್ಗಾವಣೆಯ ದರವನ್ನು BPSಗಳಲ್ಲಿ ಅಳೆಯುತ್ತಾರೆ. ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಯಾವುದು? ತಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ಶಾರ್ಟ್ಕಟ್ ಕೀಯನ್ನು ತಾವು ಪ್ರೆಸ್ ಮಾಡಿದಾಗ ಸ್ಲೈಡ್ ಶೋ ಆರಂಭವಾಗುತ್ತೆ ಅಂದರೆ F5 ಕೀಯನ್ನು ಬಳಸಿದಾಗ. MS ಪವರ್ ಪಾಯಿಂಟ್ ಮೆನುವಿನ ಡ್ಯಾಶ್ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ. ಎಲ್ಲಿ ಸಿಗುತ್ತೆ ಸ್ಲೈಡ್ ಲೇಔಟ್ ಅಂತ ಹೇಳಿದ್ರೆ ಫಾರ್ಮೆಟ್ ಅಥವಾ ವಿನ್ಯಾಸ. ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ? ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನು ಕನ್ನಡ ಗಣಕ ಪರಿಷತ್ನವರು ವಿನ್ಯಾಸಗೊಳಿಸಿದ್ದಾರೆ. MS ಪವರ್ ಪಾಯಿಂಟ್ನಲ್ಲಿ ಫೈಲನ್ನು ಸೇವ್ ಮಾಡುವಂಥ ವಿಧಾನ. MS ಪವರ್ ಪಾಯಿಂಟ್ ಅನ್ನು ತಾವು ಸ್ಲೈಡ್ಸ್ ಅನ್ನು ರೆಡಿ ಮಾಡಿರ್ತೀವಿ, ಅದನ್ನು ಶಾರ್ಟ್ಕಟ್ ಕೀ ಮೂಲಕ ಯಾವ ರೀತಿ ಸೇವ್ ಮಾಡ್ಬೋದು ಅಂದರೆ Ctrl+S ಬಟನ್ ಅನ್ನು ತಾವು ಒತ್ತಿದಾಗ MS ಪವರ್ ಪಾಯಿಂಟ್ನಲ್ಲಿ ನೇರವಾಗಿ ನಾವು ಫೈಲನ್ನು ಸೇವ್ ಮಾಡಬಹುದು. ಇನ್ನು ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವಂಥ ಕೀಬೋರ್ಡ್ ಲೇಔಟ್ ಯಾವುದು ಅಂತ, ಈಗ ಅಪ್ಡೇಟ್ ವರ್ಷನಲ್ಲಿ ನುಡಿಯ ಒಂದು ಸಾಫ್ಟ್ವೇರ್ ಏನಿರುತ್ತೆ ಅದರ ಒಂದು ಐಕಾನನ್ನು ಕ್ಲಿಕ್ ಮಾಡಿದಾಗ ಅದು ನೇರವಾಗಿ ನುಡಿ ಕರ್ಕೊಂಡು ಹೋಗುತ್ತೆ. ಈ ಒಂದು ಪ್ರಶ್ನೆಯ ಉತ್ತರ ಡೌಟ್ ಇದೆ, ನೋಡೋಣ ಮುಂದಿನ ಪ್ರಶ್ನೆಯಲ್ಲಿ. ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ EDIVAC ಇಸ್ ದ ರೈಟ್ ಆನ್ಸರ್. ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗಳಿಗೆ
ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯವಾಗಿದೆ? ಇದಕ್ಕೆ DNS ಹೋಸ್ಟ್ ಹೆಸರು ಅನ್ನೋದು ಸರಿಯಾದಂತಹ ಉತ್ತರವಾಗಿದೆ. ಸಿಸ್ಟಮ್ ಬಸ್ ಡ್ಯಾಶ್ಗಳ ನಡುವೆ ಮಾಹಿತಿಯ ಸಂವಹನವನ್ನು ಅನುಮತಿಸುತ್ತದೆ. ಮೇಲಿನ ಎಲ್ಲವೂ ಅಂದರೆ ಮುಖ್ಯ ಮೆಮೊರಿಯೊಂದಿಗೆ CPUಗೆ ಡೇಟಾವನ್ನು ರವಾನೆಯಾಗುತ್ತದೆ. ಕೀಬೋರ್ಡ್ನಿಂದ ಇನ್ಪುಟ್ ಡೇಟಾ ಸಾಧನದಿಂದ ಮುಖ್ಯ ಮೆಮೊರಿಗೆ ಚಲಿಸುತ್ತದೆ. ಹಾಗೆಯೇ ಬಾಹ್ಯ ಮೆಮೊರಿಯಿಂದ ಮಾಹಿತಿಯು ಮುಖ್ಯ ಮೆಮೊರಿಗೆ ರವಾನೆಯಾಗುತ್ತದೆ. ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಅಥವಾ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ? ಇದಕ್ಕೆ ಸರಿ ಉತ್ತರ ಅಂಶಿಕ ವಾಹಕ ಅಥವಾ ಸೆಮಿಕಂಡಕ್ಟರ್ ಮೆಮೊರಿ ಅಂತ ಕರಿತೀವಿ. ಇದು ಸರಿಯಾದಂತಹ ಉತ್ತರವಾಗಿದೆ. ಡ್ಯಾಶ್ ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಂ ಆಗಿದ್ದು ಅದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರುಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ. ಇದಕ್ಕೆ ಡಿಸ್ಕ್ ಡಿಫ್ರಾಗ್ಮೆಂಟರ್ ಅಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವಂತಹ ಮುಖ್ಯ ಎಲೆಕ್ಟ್ರಾನಿಕ್ ಘಟಕವಾಗಿದೆ? ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಅವುಗಳಲ್ಲಿ ಬಳಸುವಂತಹ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಯಾವುದು ಅಂತ ಕೇಳಿದರೆ ನಿರ್ವಾತ, ಕೊಳವೆಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ. ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶ್ ಅನ್ನು ಉಪಯೋಗಿಸಬಹುದು. ಇದಕ್ಕೆ ಸ್ಕಾಲ್ ಬಾರ್. ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಝೂಮ್ನ ಗಾತ್ರಗಳು MS ವರ್ಡ್ನಲ್ಲಿ? MS ವರ್ಡನ್ನು ಪೇಜನ್ನು ಓಪನ್ ಮಾಡಿದಾಗ ತಾವು ಆ ಪೇಜನ್ನು ಝೂಮ್ ಮಾಡಿದಾಗ ಕನಿಷ್ಠ ಝೂಮಿಂಗ್ ಎಷ್ಟು, ಗರಿಷ್ಠ ಝೂಮಿಂಗ್ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಕನಿಷ್ಠ ಝೂಮಿಂಗ್ 10, ಗರಿಷ್ಠ 500ರವರೆಗೆ ಅದನ್ನು ಆ ಪೇಜನ್ನು ಝೂಮ್ ಮಾಡಬಹುದು. GUI ಇದರ ವಿಸ್ತೃತ ರೂಪವೇನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದು ಅದರ ಒಂದು ಸರಿಯಾದಂತಹ ಉತ್ತರವಾಗಿದೆ. MS ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವಂತಹ ಸಾಧನ ಯಾವುದು? ಇದಕ್ಕೆ ಫಾರ್ಮ್ಯಾಟಿಂಗ್ ಬಟನ್ ಅಂತ ಕರಿತೀವಿ. ಯಾವುದು ಫಾಂಟ್ ಶೈಲಿಯಲ್ಲ? ದಪ್ಪ, ಸೂಪರ್ಸ್ಕ್ರಿಪ್ಟ್, ರೆಗ್ಯುಲರ್, ಇಟಾಲಿಕ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫಾಂಟ್ ಸ್ಟೈಲ್ ಯಾವುದಲ್ಲ ಅಂತ ಕೇಳಿದರೆ ಸೂಪರ್ಸ್ಕ್ರಿಪ್ಟ್ ಅನ್ನೋದು ಫಾಂಟ್ ಸ್ಟೈಲ್ನಲ್ಲಿ ಬರುವುದಿಲ್ಲ. ಇನ್ನು ಇದೇ ಕೊನೆಯ ಪ್ರಶ್ನೆ. MS ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಏನನ್ನ? MS ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು. ಇದಕ್ಕೆ ಸರಿ ಉತ್ತರ ಎಡಿಟ್ ಅಥವಾ ಸಂಪಾದನೆ ಅಂತ ಕರಿತೀವಿ. ಇದು ಅದರ ಒಂದು ಸರಿ ಉತ್ತರವಾಗಿದೆ. ಸ್ನೇಹಿತರೆ, ಹೀಗೆ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಸಮೇತ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದೇ ಇರ್ತವೆ. ಇದನ್ನು ಥಿಯರಿಟಿಕಲ್ ಆಗಿ ತಿಳಿದುಕೊಳ್ಳೋದಕ್ಕಿಂತ ಕಂಪ್ಯೂಟರ್ನ ಸಾಕ್ಷರತೆ ಇವತ್ತಿನ ದಿನಮಾನದಲ್ಲಿ ತುಂಬ ಅವಶ್ಯಕ. ಅದನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಎಂಥದೇ ಪ್ರಶ್ನೆಗಳು ಬಂದರೂ ಸಮೇತ ಸುಲಭವಾಗಿ ನಾವು ಅದನ್ನು ಅರ್ಥೈಸಿ ಪ್ರಶ್ನೆಗಳ ಉತ್ತರವನ್ನು ಕಂಡುಹಿಡಿಯಬಹುದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.